ಸ್ವತಂತ್ರ ಬಂದು 78 ವರ್ಷ ಆದ್ರೂ ಇಲ್ಲಿನ ಜನರಿಗಿಲ್ಲ ಸವಲತ್ತಿನ ಭಾಗ್ಯ. ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ಶೌಚಾಲಯವಂತೂ ಇಲ್ಲವೇ ಇಲ್ಲ. ಈ ಗ್ರಾಮದ ಜನರು ಅನಾರೋಗ್ಯಕ್ಕೆ ತುತ್ತಾದ್ರೆ ಆ ದೇವರೇ ಕಾಪಾಡಬೇಕು. ಎಸ್, ದೇಶದ ಪ್ರತಿಯೊಂದು ಗ್ರಾಮದ ಜನರಿಗೂ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕೆಂದು ಸರ್ಕಾರ ನಾನಾ ಯೋಜನೆಗಳನ್ನು ಜಾರಿಗೆ ತಂದಿದ್ರೂ ಕೂಡ ಈವರೆಗೂ ಅದೆಷ್ಟೋ ಗ್ರಾಮಗಳು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷ ಆಗಿದ್ರೂ ಕೂಡ ಜನರಿಗೆ ಸವಲತ್ತು ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಗಡ ತಾಲೂಕಿನ ಬ್ಯಾಡ್ನೂರ್ ಗೊಲ್ಲರಹಟ್ಟಿ ಈವರೆಗೂ ಅಭಿವೃದ್ಧಿ ಹೊಂದಿಲ್ಲ. ಬ್ಯಾಡ್ನೂರ್ ಗೊಲ್ಲರಹಟ್ಟಿ ಗ್ರಾಮವನ್ನ ಸರ್ಕಾರ ಕಂದಾಯ ಗ್ರಾಮ ಎಂದು ಘೋಷಣೆಯನ್ನೇನೋ ಮಾಡಿದೆ. ಆದರೆ ಈವರೆಗೂ ಇಲ್ಲಿನ ಜನರ ಬದುಕು ಮಾತ್ರ ದುಸ್ತರವಾಗಿದೆ. ಈ ಗ್ರಾಮದಲ್ಲಿ ಸುಮಾರು 450ಕ್ಕೂ ಹೆಚ್ಚು ಮನೆಗಳು ಇದ್ದು ಸುಮಾರು 1,500ದಿಂದ 2,000 ಮಂದಿ ಜನಸಂಖ್ಯೆಯನ್ನ ಹೊಂದಿದೆ. ಇಷ್ಟು ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ಇಲ್ಲ. ಮಣ್ಣು ರಸ್ತೆಯಲ್ಲೇ ಗ್ರಾಮದ ಜನರು ಸಂಚಾರ ಮಾಡ್ತಾ ಇದ್ದು, ಮಳೆಗಾಲ ಬಂತು ಅಂದ್ರೆ ಕೆಸರುಗದ್ದೆ ಆದ್ರೆ ಬೇಸಿಗೆಯಲ್ಲಿ ಸಂಪೂರ್ಣ ಧೂಳುಮಯವಾಗಲಿದೆ. ಇಂತಹ ರಸ್ತೆಯಲ್ಲಿ ಜನರು ಓಡಾಡುವುದೇ ದೊಡ್ಡ ಸವಾಲಾಗಿದೆ. ಈ ಗ್ರಾಮಕ್ಕೆ ರಸ್ತೆ ಇಲ್ಲವಾಗಿರೋದ್ರಿಂದ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದ್ರೆ ಆಂಬ್ಯುಲೆನ್ಸ್ ಬರಲು ಕೂಡ ಸಾಧ್ಯವಾಗ್ತಿಲ್ಲ. ಇನ್ನು ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಗ್ರಾಮದ ಜನರು ಜಾಗ ಬಿಡಲು ರೆಡಿ ಇದ್ರೂ ಕೂಡ ಯಾರು ರಸ್ತೆ ನಿರ್ಮಾಣ ಮಾಡ್ತಾರೆ? ನಮ್ಮ ಗ್ರಾಮಕ್ಕೆ ರಸ್ತೆ ಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಏನು ವಿಚಾರ ಸರ್? ಏನು ವಿಚಾರ ಏನಿಲ್ಲ, ಕಂದಾಯ ಗ್ರಾಮ ಮಾಡಿರಲ್ಲ. ಇದು ನಮ್ಗೆ 6 ಎಕರೆ 20 ಗುಂಟೆ ನಮ್ಮ ಊರಲ್ಲಿ ಗ್ರಾಮ ಠಾಣೆ ಇರೋದು. ಸಿಕ್ಕಾಬಟ್ಟೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಇಷ್ಟಕ್ಕೆ ಹೋದ್ರು. ಇವತ್ತು ಇದನ್ನ ಕಂದಾಯ ಗ್ರಾಮ ಅಂದರೆ DC ಇಂದ ಬಂದಿರೋದು. ಅದು ಕರೆಕ್ಟೇ ಸರ್? ಒಂದು ಲೈಟಿಂಗ್ ಇಲ್ಲ, ಒಂದು CC ರೋಡ್ ಇಲ್ಲ, ಸುಮ್ಮನೆ ಕಂದಾಯ ಗ್ರಾಮ ಅಂತ ಕುಣಿದ್ಬಿಟ್ರು. ಈಗ ನಾವು ಅಕ್ಕಪಕ್ಕದಾಗೆ ಜಮೀನು ಕಟ್ಕೊಂಡಿರ್ತೀವಿ. ಈಗ ನಿಮಗೆ ಖರಾಬ್ ಇರ್ತೈತೆ, ಖರಾಬ್ ಯಾರು ಸಲ್ತಕ್ಕಂಥದ್ದು? ಅದು ಅಕ್ಕಪಕ್ಕದವ್ರಿಗೆ ಸಲ್ತಕ್ಕಂಥದ್ದು. ಅದು ಇದಕ್ಕೆ ನನಗಿಲ್ಲಿ ಬೇಕು ಅಂತ ಹೋದ್ರೆ ಎಲ್ಲಿ ಬಿಡ್ತಾರೆ ಅದನ್ನ? ಹಂಗಂತ ಹೇಳ್ಬಿಟ್ಟು ರಸ್ತೆಗಳು ಎಲ್ಲ ಒತ್ತುವರಿ ಮಾಡ್ಕೊಂಡು ಮನೆಗಳು ಕಟ್ಕೋಬೇಕು. ನೋಡಿ, ಈ ರೀತಿ ಅಲ್ಲಿಗೂ ನಾವು ಸಾರ್ವಜನಿಕರಿಗೆ ಓಡಾಡಕ್ಕೆ ಬಿಟ್ಟಿದ್ದೀನಿ, ಹಿಂದೆಗಡೆ ಸ್ಕೂಲಿಗೆ ಬಿಟ್ಟಿದ್ದೀನಿ. ನಾವೆಲ್ಲ ಬಂದ್ ಮಾಡೋಣ ಹಂಗಾದ್ರೆ? ಮೆಂಬರ್ಸ್ಗೆ ಇವ್ರಿಗೆ ಹೇಳ್ತಾರೆ, ಕೇರ್ ಮಾಡಲ್ಲ. ಬೆಂಗಳೂರಲ್ಲಿ ಪಾಪ ಅವ್ರು ಕೆಲಸ ಮಾಡ್ತಾರೆ. 2 ವರ್ಷದಿಂದ ನನಗೆ ಹೇಳ್ತವ್ರೆ. ಈಗ ನಾವು ಬಂದು ಆಲ್ರೆಡಿ ಒಂದ್ಸಲ KEB ಅವ್ರ ಹತ್ರ ಈ ಮಾಹಿತಿ ಕೊಟ್ಟಿದ್ದೀವಿ. ಈ ಥರ ಸಮಸ್ಯೆ ಇದೆ, ಪಂಚಾಯತ್ ಅವ್ರಿಗೂ ಹೇಳಿದ್ದೀವಿ, ಈ ಥರ ಸಮಸ್ಯೆ ಇದೆ, ಅವ್ರಿಗೆ ಏನಾದರೂ ಒಂದು ಕಂಬ ವ್ಯವಸ್ಥೆ, ವಿದ್ಯುತ್ ಕಂಬಗಳ ವ್ಯವಸ್ಥೆ ಮಾಡಿಕೊಡಿ ಅಂತ. ಇಲ್ಲಿವರೆಗೂ ಯಾವುದೇ ಈಗಲೂ ಅವ್ರು ಹೆಂಗೆ ಗೊತ್ತಾ, ಸ್ವತಂತ್ರ ಬಂದು 77-78 ವರ್ಷ ಆದ್ರೂ ಸ್ವತಂತ್ರ ಸಿಗದೇ ಇರೋ ಯಾವುದಾದ್ರೂ ವ್ಯಕ್ತಿಗಳಿದ್ರೆ ಇದು ಗೊಲ್ಲರಹಟ್ಟಿಗೆ ಇಂಥ ಜನ ತುಂಬ ಸ್ವತಂತ್ರನೇ ಇಲ್ಲದೆ ಬದುಕ್ತಿರೋಂಥವ್ರು. ಎಷ್ಟು ಮಟ್ಟಿಗೆ ನಮಗೆ ನೋವು ಕೊನೆಗೆ ಆಗ್ಬಿಟ್ಟು ಆಕ್ರೋಶ ಮಾತ್ರ ಬಾಕಿ ಇದೆ. ಇನ್ನು ಏನು ಆಕ್ರೋಶ ಕೈಗೆ ತಗೊಂಡ್ರೆ ಕೋಪನ ಕೈಗೆ ತಗೋಬಾರ್ದಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದೆ. ಇನ್ನು ಈ ಗ್ರಾಮದಲ್ಲಿ ಅದೆಷ್ಟೋ ಮನೆಗಳಿಗೆ ಈವರೆಗೂ ಕರೆಂಟ್ ಸಂಪರ್ಕವೇ ಇಲ್ಲ. ಇದರಿಂದ ರಾತ್ರಿ ವೇಳೆ ಕತ್ತಲೆಯಲ್ಲೇ ವಾಸ ಮಾಡುವ ಪರಿಸ್ಥಿತಿ ಇದೆ. ಅಲ್ಲದೆ ಮನೆಯಿಂದ ಹೊರಬರಲು ಕೂಡ ಜನರು ಹೆದರ್ತಾ ಇದ್ದಾರೆ. ಇತ್ತ ಬ್ಯಾಡ್ನೂರ್ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಸರ್ಕಾರ ಮನೆ ಗಂಗೆ ಯೋಜನೆ ಜಾರಿಗೆ ತಂದರೂ ಕೂಡ ಈ ಗ್ರಾಮದ ಜನರು ನೀರಿಗಾಗಿ ಪರಿತಪಿಸುವುದು ತಪ್ತಾ ಇಲ್ಲ. ಇದಿಷ್ಟು ಅಲ್ಲದೆ ಗ್ರಾಮದಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇಲ್ಲದೇ ಇರೋದ್ರಿಂದ ಮಹಿಳೆಯರು, ವೃದ್ಧರು ತೊಂದರೆ ಅನುಭವಿಸುವಂತಾಗಿದೆ. ಇನ್ನು 150 ಮನೆಗೂ ಶೌಚಾಲಯ ಇಲ್ಲ. 150 ಮನೆಗೂ ಶೌಚಾಲಯ ಟೋಟಲ್ 450 ಮನೆ ಇದೆ. ಮಿನಿಮಮ್ 450 ಮನೆ ಇದೆ. ಓಕೆ. ಇವರಲ್ಲಿ 150ಗೂ ಮನೆ ಇಲ್ಲ, ಇದು ಶೌಚಾಲಯ ಇಲ್ಲ. ಏನ್ ಮಾಡ್ಬೇಕು ಹೇಳಿ ಸರ್? ದನದ ಕೊಟ್ಟಿಗೂ ಶೌಚಾಲಯ ಅಲ್ಲ, ಇಲ್ಲಿ ಲೇಡೀಸ್ ಅವರು ಮಾಡ್ತೀರಿ, ಎಲ್ಲಿಗೋಗ್ಬೇಕು ಹೇಳಿ ಸರ್? ದಾರಿಯಲ್ಲಿ ವ್ಯವಸ್ಥೆ, ದಾರಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಅವ್ರು ಎಲ್ಲಿಗೋಗ್ಬೇಕು? ಅವ್ರು GPS ಹೆಂಗ್ ಮಾಡ್ತಾರೆ ಅಂಬೋದು ಗೊತ್ತಾಗಿಲ್ಲ ಸರ್. ಒಂದು ಇದಕ್ಕೆ ದನದ ಕೊಟ್ಟಿಗೆಗೆ, ಅದೇ ದನದ ಕೊಟ್ಟಿಗೆಗೆ ಡಬಲ್ ಬಿಲ್, ತ್ರಿಬಲ್ ಬಿಲ್ ಆಗ್ತಾ ಇದಾವೆ. ಅದು ಹೆಂಗ್ ಬಿಲ್ ಮಾಡ್ಕಂತ ನಾವೇನ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಆಗಿದೆ ದನದ ಕೊಟ್ಟಿಗೆ ಶೌಚಾಲಯ ಆಗಿದೆ, ಅವ್ರಿಗಂತೂ ಸಿಗ್ತಾ ಇಲ್ಲ. ಅದಕ್ಕೂ ಅದೊಂದು ದೊಡ್ಡ ಕಾರಣ ಆಗಿದೆ ಮೇನ್. ಯಾಕೆಂದ್ರೆ ಪ್ರತಿನಿತ್ಯ ತೊಂದರೆಗಳು ಅನುಭವಿಸ್ತಾ ಇದ್ರೆ ಯಾರು ತಾನೇ ಊರಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ? ಅದೂ ಒಂದು ಮೇಯ್ನ್ ರೀಸನ್ನೇ ಅದು ಇಲ್ಲಿ. ಅದರಿಂದನೇ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ. ನೋಡಿ, ಇಲ್ಲಿ ನೋಡಿ, ಸುತ್ತಮುತ್ತ ವಾತಾವರಣ ನೋಡಿ ಗೊತ್ತಾಗುತ್ತೆ ಈ ಊರು ಯಾವ ಪರಿಸ್ಥಿತಿಯಲ್ಲಿದೆ ಅಂತ.
ಇನ್ನು ಗ್ರಾಮದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಪಂಚಾಯಿತಿಯಿಂದ ವರ್ಷಕ್ಕೊಮ್ಮೆ ಗ್ರಾಮದಲ್ಲಿ ಸ್ವಚ್ಛತೆ ಅಭಿಯಾನ ಮಾಡಲಾಗುತ್ತೆ. ಆದರೆ ಸ್ವಚ್ಛತೆ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿಕೊಳ್ತಾರೆ. ಆದರೆ ಸ್ವಚ್ಛತೆ ಮಾತ್ರ ಇಲ್ಲ, ಕೆಲಸ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳಿಗಾಗಿ ಇಲ್ಲಿನ ಜನರು ಪಟ್ಟಣಗಳತ್ತ ವಲಸೆ ಹೋಗ್ತಾ ಇರೋದು ಗ್ರಾಮದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತು ಗ್ರಾಮದ ಜನರಿಗೆ ಅಗತ್ಯವಾಗಿ ಬೇಕಿರುವ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.